ಜ್ಯೋತಿಷ್ಯದಲ್ಲಿ ಕೇತುವನ್ನ ನೆರಳಿನ ಗ್ರಹ ಅಂತ ಕರೆಯಲಾಗುತ್ತೆ. ಕೇತು ಎಲ್ಲಾ ರಾಶಿಗಳೊಂದಿಗೆ ಸಂಯೋಗವಾಗುತ್ತೆ. ಹಾಗೆ 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಚಲಿಸುವ ಗ್ರಹ ಈ ಕೇತು ಗ್ರಹ. ಹೀಗಾಗಿ ಈ 18 ತಿಂಗಳಲ್ಲಿ ಹಲವು ಗ್ರಹಗಳು ಕೇತುವಿನ ಸಂಪರ್ಕಕ್ಕೆ ಬರ್ತವೆ. ಹಾಗೆ ಹಲವು ಬಾರಿ ತನ್ನ ನಕ್ಷತ್ರವನ್ನ ಕೇತು ಬದಲಾಯಿಸ್ತಾನೆ ಇರ್ತಾನೆ. ಈ ಸಮಯದಲ್ಲಿ ಹಲವು ರಾಶಿಗಳ ಮೇಲೆ ಇದರ ಪ್ರಭಾವ ಕೂಡ ಉಂಟಾಗುತ್ತೆ. ಕೇತು ನೇರವಾಗಲ್ಲದೆ ವಕ್ರವಾಗಿ ಕೂಡ ಚಲಿಸ್ತಾನೆ. ವಕ್ರವಾಗಿ ಚಲಿಸುವ ಅಂದರೆ ಹಿಮ್ಮುಖವಾಗಿ ಚಲಿಸುವಂತ ಗ್ರಹ. ಆದರೆ ಈಗ ಕೇತು ತನ್ನ ನಕ್ಷತ್ರ ಬದಲಾಯಿಸೋದನ್ನು ಕೂಡ ನೋಡಬಹುದು. ಈ ಕೇತುವಿಗೆ ಪ್ರತ್ಯೇಕ ರಾಶಿ ಇಲ್ಲ. ಪ್ರತ್ಯೇಕವಾದಂಥ ಇದೇ ರಾಶಿಗೆ ಕೇತು ಸಂಬಂಧಪಡ್ತಾನೆ ಅಂತಿಲ್ಲ. ಎಲ್ಲ ರಾಶಿಯಲ್ಲೂ ಕೂಡ ಹೋಗ್ತಾನೆ. ಅದಕ್ಕೆ ಒಂದು ನಕ್ಷತ್ರ ಇದೆ. ಆದರೆ ಒಂದು ನಕ್ಷತ್ರ ಮಾತ್ರ ಇದೆ. ಸಿಂಹ ರಾಶಿಯ ನಕ್ಷತ್ರವಾದ ಮಾಘ ನಕ್ಷತ್ರಕ್ಕೆ ಕೇತು ಅಧಿಪತಿ ಆಗಿದ್ದಾನೆ. ಇದೇ ವರ್ಷ ಕೇತು ತನ್ನ ಸ್ವಂತ ನಕ್ಷತ್ರವಾಗಿರುವ ಮಾಘ ನಕ್ಷತ್ರಕ್ಕೆ ಚಲಿಸ್ತಾನೆ. ತನ್ನ ಸ್ವಂತ ನಕ್ಷತ್ರಕ್ಕೆ ಹೋಗ್ತಾನೆ. ಏಪ್ರಿಲ್ 20ರಂದು ಕೇತು ಮಾಘ ನಕ್ಷತ್ರಕ್ಕೆ ಚಲಿಸ್ತಾನೆ. ಈ ಸಮಯದಲ್ಲಿ ಕೇತು ಬಹಳ ಪ್ರಭಾವಶಾಲಿಯಾಗಿರ್ತಾನೆ. ಯಾಕಂದರೆ ತನ್ನ ನಕ್ಷತ್ರಕ್ಕೆ ಹೋಗೋದ್ರಿಂದ ಕೇತುವಿನ ಈ ಸಂಚಾರ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಯ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಕೆಲವು ರಾಶಿಗಳಿಗೆ ಇದು ಶುಭದಾಯಕ, ಹಾಗೆ ಮತ್ತೆ ಕೆಲವು ರಾಶಿಗಳಿಗೆ ಇದು ಅಶುಭವಾಗಿರುತ್ತೆ. ಈಗ ಕೇತುವಿನ ನಕ್ಷತ್ರಗಳ ಸಂಚಾರದಿಂದಾಗಿ ಯಾವ ರಾಶಿಯ ಜನರು ಅದೃಷ್ಟಶಾಲಿಯಾಗಿರ್ತಾರೆ ಅನ್ನೋದನ್ನು ನೋಡೋಣ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಇಲ್ಲಿ ಕೇತುವಿನ ಸಂಚಾರದಿಂದಾಗಿ ಪ್ರಗತಿಗೆ ಹೊಸ ಅವಕಾಶಗಳು ಕೂಡ ಸಿಗ್ತವೆ. ಅಂದರೆ ನಿಮಗೆಲ್ಲ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿರುವಂತಹ ಕೆಲಸ ಯಶಸ್ವಿಯಾಗುತ್ತೆ. ಉದ್ಯೋಗ ಸಂಬಂಧಿತ ಅಡ್ಡಿಗಳು ಸಮಸ್ಯೆಗಳು ನಿವಾರಣೆಯಾಗುವಂತಹ ಸಮಯ ಇದಾಗಿರುತ್ತೆ. ಹಾಗೆ ನಿಮ್ಮ ಜಂಟಿ ವ್ಯವಹಾರಗಳು ಅಂದರೆ ನೀವು ಜಾಯಿಂಟಲ್ಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸಗಳೇನಾದರೂ ಇದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ಬಹಳ ಲಾಭವನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಬಹು ಸಮಯದ ಬಾಕಿ ಉಳಿದಂತಹ ಕೆಲಸ ಈ ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ. ವ್ಯಾಪಾರದಲ್ಲಿ ನಿಮಗೆ ಫಲ ಕೊಡುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಹೀಗೆ ಹಲವು ರೀತಿಯ ಅವಕಾಶಗಳು ವೃಷಭ ರಾಶಿಯವರಿಗೆ ತೆರೆದುಕೊಳ್ತವೆ. ಇನ್ನು ಕರ್ಕಾಟಕ ರಾಶಿ, ಕೇತುವಿನ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಸಿಗುತ್ತೆ. ಪ್ರಗತಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತವೆ. ಉದ್ಯಮಿಗಳಾಗಿದ್ದರೆ ಉತ್ತಮ ಲಾಭ ತರುವಂಥ ಹೊಸ ಹೊಸ ಒಪ್ಪಂದಗಳನ್ನು ನೀವು ಒಪ್ಕೊಳ್ತೀರಿ ಅಥವಾ ನೀವು ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀರಿ. ನಿಮ್ಮ ನಿರೀಕ್ಷಿತ ಅಂದರೆ ಕೆಲಸದಲ್ಲಿದ್ದಂಥವರಾಗಿದ್ದರೆ ವರ್ಗಾವಣೆ ಬಯಸ್ತಾ ಇದ್ದರೆ ನೀವು ಅಂದುಕೊಂಡಂಥ ಜಾಗಕ್ಕೆ ವರ್ಗಾವಣೆಯನ್ನು ನೀವು ಮಾಡಿಸ್ಕೋಬಹುದು. ಹಾಗೆ ಜವಾಬ್ದಾರಿಗಳು, ವೇತನ, ಈ ಎಲ್ಲ ವಿಚಾರದ ಕುರಿತಾಗಿ ನೀವು ಬಯಸಿದಂತಹ ಫಲಿತಾಂಶವನ್ನು ನೀವೇನು ಅಂದ್ಕೊಂಡಿದ್ರಿ ಆ ಒಂದು ಕೆಲಸವನ್ನು ನೀವು ಮಾಡಬಹುದು. ಹಾಗೆ ಕರ್ಕಾಟಕ ರಾಶಿಯವರು ಸಾಲದ ಪ್ರಮಾಣದಲ್ಲಿ ಇಳಿಕೆಯಾಗೋದನ್ನು ನೋಡಬಹುದು. ಜೀವನ ಶಾಂತಿ ಮತ್ತು ಸೌಹಾರ್ದತೆಗೆ ಈ ಸಮಯ ಬಹಳ ಅನುಕೂಲಕರವಾಗಿರುತ್ತೆ. ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸ್ತವೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಸಿಂಹರಾಶಿ, ಕೇತುವಿನ ಸಂಚಾರದಿಂದಾಗಿ ಸಿಂಹರಾಶಿಯವರಿಗೆ ಉತ್ತಮ ಪ್ರಗತಿ ಸಿಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ಹೆಸರು ಮತ್ತು ಖ್ಯಾತಿ ಹೆಚ್ಚಾಗುತ್ತೆ. ನಿಮ್ಮ ಹಣಕಾಸಿನ ವಿಚಾರಗಳು ಕೂಡ ನೀವು ಅಂದುಕೊಂಡಂತೆ ಯಾವ ರೀತಿಯಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತೀರೋ ಅದೇ ರೀತಿಯಾಗಿ ನೀವು ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಹಣಕಾಸಿನ ವ್ಯವಸ್ಥೆಗಳು ಕೂಡ ನಿಮಗಾಗತ್ತೆ. ಹಾಗೆ ಹಳೆಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದರ ನಿವಾರಣೆಯಾಗತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಕ್ಕೆ ನೀವು ತೆಗೆದುಕೊಳ್ಳುವಂತಹ ಕ್ರಮಗಳು ಅಥವಾ ಹೆಜ್ಜೆಗಳು ಏನಿದೆ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಆಲೋಚನೆ ಕರೆಕ್ಟ್ ಆಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ ನಿಮ್ಮ ಉದ್ಯೋಗ ಸಂಬಂಧಿತ ವಿಚಾರವಾಗಿದ್ದಂಥ ಸಮಸ್ಯೆಗಳನ್ನು ನೀವು ಏನಾದರೂ ಕೆಲಸದ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ತೀರಿ. ದಾಂಪತ್ಯ ವಿಚಾರದಲ್ಲಿ ನಿಮಗಿದ್ದ ಹಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ಜ್ಞಾನ ಮತ್ತು ಅನುಭವ ಹೆಚ್ಚಾಗುತ್ತೆ ಈ ಸಮಯದಲ್ಲಿ. ಆಧ್ಯಾತ್ಮಿಕ ವಿಷಯದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ಮತ್ತು ಆಸಕ್ತಿ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಹೊಸ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ತವೆ. ಹಣವು ನಿಮ್ಮನ್ನು ವಿವಿಧ ಮೂಲಗಳಿಂದ ಹುಡುಕೊಂಡು ಬರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.